ಹಲೋ ಮಕ್ಕಳೇ, ನೀವು ಎಕ್ಸಾಮಲ್ಲಿ 75+ ಸ್ಕೋರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀರಲ್ಲ? ಯಾರು ಡಿಸೈಡ್ ಮಾಡಿದ್ದೀರಿ ಅಂತ ಕಾಮೆಂಟಲ್ಲಿ ಬರೀರಿ. ಯಾಕಂದರೆ ಇವತ್ತು ನಾನು ನಿಮಗೋಸ್ಕರ ಒಂದು ಒಳ್ಳೆ ಸ್ಟ್ರಾಟಜಿ ತೊಗೊಂಬಂದಿದ್ದೀನಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡಲಿಕ್ಕೆ. ನೀವು ಇನ್ನೂ ಓದಿಲ್ಲ ಅಂದರೂ ಪರವಾಗಿಲ್ಲ, ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗೆ ಸ್ಕೋರ್ ಮಾಡಬೇಕು ಅಂತ. ಆಯಿತಾ? ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಟಿಪ್ಸ್ ಕೊಡ್ತೀನಿ, ನಿಮಗೆ ಬೇಕಾಗಿರೋ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೂಡ ಕೊಡ್ತೀನಿ. ಸೊ ಲೆಟ್ ಅಸ್ ಬಿಗಿನ್. ಫಸ್ಟ್ ಆಫ್ ಆಲ್ ನೋಡಿ ಮಕ್ಕಳೇ, ನಿಮಗೆ ಸ್ಟಾರ್ಟ್ ಮಾಡಬೇಕಾಗಿರೋರು ಯಾರು ಸ್ಟಾರ್ಟ್ ಮಾಡಿರಲ್ಲ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಸ್ಟಾರ್ಟ್ ಮಾಡಬೇಕಾಗಿದ್ದು ಈಸಿಯೆಸ್ಟ್ ಚಾಪ್ಟರಿಂದ ನಾನು ಬರ್ತಿದ್ದೀನಿ. ಬ್ಲೂ ಪ್ರಿಂಟ್ ಪ್ರಕಾರ ವೇಟೇಜ್ ಕೂಡ ಇಲ್ಲಿ ಬರ್ತಿದ್ದೀನಿ. ಇವೆಲ್ಲ ಈಸಿ ಚಾಪ್ಟರ್ ಇರೋದು. ರಿಯಲ್ ನಂಬರ್ಸು, ಪಾಲಿನಾಮಿಯಲ್ಸು, ಪೇರ್ ಆಫ್ ಲೀನಿಯರ್ ಇಕ್ವೇಷನು, ಈವನ್ ಸರ್ಕಲ್ಸ್ ಕೂಡ ಈಸಿ ಚಾಪ್ಟರ್ ಅಂತಲೇ ಹೇಳ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಒಂದಿಷ್ಟು ಫಿಕ್ಸ್ಡ್ ಕ್ವೆಶನ್ಸ್ ಇದೆ. ಈ ರಿಲೇಟೆಡ್ ಟು ಸರ್ಕಲ್ಸ್ ಆಯಿತು, ಅಲ್ಲಿನೂ ಕೂಡ ಫಿಕ್ಸ್ಡ್ ಕ್ವೆಶನ್ ಇದೆ. ಸ್ಟ್ಯಾಟಿಸ್ಟಿಕ್ಸು, ಪ್ರೊಬಾಬಿಲಿಟಿ, ಇಲ್ಲೆಲ್ಲ ಒಂದು ಸ್ವಲ್ಪ ನಿಮಗೆ ಫಿಕ್ಸ್ಡ್ ಕ್ವೆಶನ್ ಸಿಗೋ ಚಾನ್ಸಸ್ ಇರುತ್ತೆ ಇವೆಲ್ಲ ಚಾಪ್ಟರಿಂದ. ಆಯಿತಾ? ಆಮೇಲೆ ಇಲ್ಲಿ ತುಂಬ ಡಿಫಿಕಲ್ಟಿ ಅನ್ನೋ ಥರ ಕ್ವೆಶನ್ ಯಾವುದು ಇಲ್ಲ ಈ ಚಾಪ್ಟ್ರಲ್ಲಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಫಸ್ಟು ಈ ಚಾಪ್ಟರ್ಸ್ನ ಮುಗಿಸ್ಕೊಳ್ಳಿ. ಕೌಂಟ್ ಮಾಡಿ ಎಷ್ಟು ಬರ್ಬೋದು ಅಂತ. 5, 5, 10, 15. ಇಲ್ಲಿ ದೆನ್ +3 ಮಾಡಿದ್ರೆ 18, 18, 8, 26, 26, 1, 8 ಅಂದರೆ 34 ಮಾರ್ಕ್ಸ್ ನಿಮಗೆ ಬರುತ್ತೆ. ಕರೆಕ್ಟಾ? 34 ಕರೆಕ್ಟ್. ಕೌಂಟ್ ಮಾಡ್ಕೊಳ್ಳಿ ಬೇಕಾದರೆ. 10, 18, 18, 5, 23, 26, 30, 34. ಪಾಸ್ ಆಗ್ತೀರಾ ಇಷ್ಟು ಚಾಪ್ಟರ್ಸ್ ಮಾಡಿದ್ರೆ? 33 ಮಾರ್ಕ್ಸ್ ನಿಮಗೆ ಬರಬೇಕು. 34 ಮಾರ್ಕ್ಸು ಇಲ್ಲಿ ನಿಮಗೆ ಬರುತ್ತೆ ಇಷ್ಟು ಚಾಪ್ಟರ್ಸ್ ಮಾಡಿದ್ರೆ. ಅಂದರೆ ಈ ಚಾಪ್ಟ್ರಲ್ಲಿ ಏನು ಕ್ವೆಶನ್ ಕೇಳಿದ್ರು ನಿಮಗೆ ಸಾಲ್ವ್ ಮಾಡೋಕ್ಕೆ ಬರಬೇಕು. ಆ ಥರ ನೀವು ಪ್ರಾಕ್ಟೀಸ್ ಮಾಡಬೇಕು. ಇದಕ್ಕೆ ಬೇಕಾಗುತ್ತೆ ಇಂಪಾರ್ಟೆಂಟ್ ಕ್ವೆಶನ್ಸು, ರಿಪೀಟೆಡ್ ಕ್ವೆಶನ್ಸು, ಯಾವ ಥರ ಸಾಲ್ವ್ ಮಾಡಬೇಕು, ಟ್ರಿಕ್ಸು, ಟಿಪ್ಸು ಎಲ್ಲ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಅದಕ್ಕೆ ರೆಗ್ಯುಲರ್ಲಿ ನನ್ನ ಕ್ಲಾಸ್ಗೆ ಜಾಯ್ನ್ ಆಗಬೇಕು. ಆಯಿತಾ? ಅದೇ ಥರ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಗಲ್ಲಿ ನೋಟ್ಸ್ ಕೂಡ ಸಿಗುತ್ತೆ. ಓಕೆ, ನಾನು ನಿಮಗೋಸ್ಕರ ಫಾರ್ಮುಲಾ ಹೆಂಗೆ ನೆನ್ಪಿಟ್ಕೋಬೇಕು, ಯಾವ್ಯಾವ ಪ್ರೂಫ್ನ ಸಾಲ್ವ್ ಮಾಡಬೇಕು, ಯಾವ್ಯಾವ ಥರ ಕ್ವೆಶನ್ನ ಯಾವ ಥರ ಈಸಿಯಾಗಿ ಸಾಲ್ವ್ ಮಾಡಬೇಕು ಎಲ್ಲನೂ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಕ್ಲಾಸ್ನ ರೆಗ್ಯುಲರಾಗಿ ಅಟೆಂಡ್ ಮಾಡಿ. ಆಯಿತಾ? ನೀವು ಸ್ವಂತವಾಗಿ ಕೂಡ ಪ್ರಾಕ್ಟೀಸ್ ಮಾಡಬೇಕು. ನಾನು ಕ್ಲಾಸಲ್ಲಿ ಬಂದರೂ ಕೂಡ ನೀವು ಸ್ವಂತವಾಗಿ ಕೂಡ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ. ಆಯಿತಾ? ಸೊ ಇದೆಷ್ಟು ಚಾಪ್ಟರ್ಸ್ ಆಯಿತಾ? ನೀವು ಪಾಸ್ ಆಗ್ತೀರಾ ಇಷ್ಟು ಮಾಡಿದ್ರೆ? ಕರೆಕ್ಟಾ? ಇಷ್ಟು ಆದಮೇಲೆ ಇನ್ನೇನು ಮಾಡಬಹುದು? ಸ್ವಲ್ಪ ಕಾನ್ಫಿಡೆನ್ಸ್ ನಿಮಗೆ ಸಿಗುತ್ತೆ, ಸ್ಕೋರ್ ಬೂಸ್ಟ್ ಮಾಡ್ಕೋಬೋದು, ಒಳ್ಳೆ ಸ್ಕೋರ್ ತೊಗೊಂಬರ್ಬೋದು ಮುಂದಿನ ಚಾಪ್ಟರ್ಸ ನೀವು ಸ್ಟಡಿ ಮಾಡಿದ್ರೆ. ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆ, ಅರ್ಥಮೆಟಿಕ್ ಪ್ರೋಗ್ರೆಷನು, ಇದನ್ನು ಕೂಡ ಎಲ್ಲ ನಿಮಗೆ ವೇಟೇಜ್ ವೈಸೇ ಬರ್ತಿದೆ. ಇಲ್ಲೂ ನೀವು ಫಸ್ಟ್ ಏನು ಮಾಡಬೇಕಂದ್ರೆ ಯಾವುದು ಪಕ್ಕಾ ಕ್ವೆಶನ್ಸ್ ಇರ್ತಾವಲ್ಲ ಅವನ್ನ ಸಾಲ್ವ್ ಮಾಡಿ. ಇದರಲ್ಲೂ ಕೂಡ ಒಂದಿಷ್ಟು ಪಕ್ಕಾ ಕ್ವೆಶನ್ಸ್ ಇದೆ, ಅವನ್ನ ನೀವು ಸಾಲ್ವ್ ಮಾಡ್ಕೊಳ್ಳಿ. ಆಯಿತಾ? ಅದಾದಮೇಲೆ ಮತ್ತೆ ಮುಂದೆ ಹೆಚ್ಚಿಗೆ ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡೋದು ನೋಡಬೇಕು. ಇವೆಲ್ಲ ಡಿಫಿಕಲ್ಟ್ ಕ್ವೆಶನ್ ಆದರೂ ಪರವಾಗಿಲ್ಲ. ಕ್ವಾಡ್ರಾಟಿಕ್ ಇಕ್ವೇಷನು, ಅರ್ಥಮೆಟಿಕ್ ಪ್ರೋಗ್ರೆಷನ್ನು, ಇಲ್ಲಿ ವರ್ಡ್ ಪ್ರಾಬ್ಲಮ್ಸ್ ಬರುತ್ತೆ. ಅದೇ ಥರ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ, ಸರ್ಫೇಸ್ ಏರಿಯಾ ವಾಲ್ಯೂಮ್ಸು, ಇಲ್ಲೆಲ್ಲ ವರ್ಡ್ ಪ್ರಾಬ್ಲಮ್ಸ್ ಬರುತ್ತೆ. ಈವನ್ ಟ್ರಯಾಂಗಲಲ್ಲಿ, ಕೋಆರ್ಡಿನೇಟ್ ಜಾಮೆಟ್ರಿಲಿ, ಈವನ್ ಟೆಕ್ಸ್ಟ್ ಬುಕ್ ಕ್ವೆಶನು, LBA ಕ್ವೆಶನ್ ಬಂದರೂ ಕೂಡ ಅವ್ನು ನಿಮಗೆ ಸಾಲ್ವ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಹೆಂಗೆ ಮಾಡಬೇಕು ಅಂತ. ಅದಕ್ಕಾಗಿ ರೆಗ್ಯುಲರ್ ಆಗಿ ನಮ್ಮನ್ನು ಫಾಲೋ ಮಾಡಿ, ಕರೆಕ್ಟಾಗಿ ಕ್ಲಾಸಸ್ನ ಅಟೆಂಡ್ ಆಗಿ. ಆಯಿತಾ? ಇದರದ್ದೆಲ್ಲ ಇನ್ಫಾರ್ಮೇಷನ್ ನಿಮಗೆ ನಮ್ಮ ವಾಟ್ಸಪ್ ಚಾನಲಲ್ಲೇ ಸಿಗೋದು. ಅಷ್ಟಲ್ಲದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡ್ತಾ ಇರಿ ಎಲ್ಲರೂ. PW ಕರ್ನಾಟಕ 8, 9, 10 ಚಾನಲಲ್ಲಿ ಚೆಕ್ ಮಾಡ್ತಾ ಇರಿ. ನಿಮಗೆ ರೆಗ್ಯುಲರ್ ಆಗಿ ಸೆಷನ್ಸ್ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಬೆಳಿಗ್ಗೆ ಇದೆ, ಸಾಯಂಕಾಲ 2 ಕ್ಲಾಸಸ್ ಇರುತ್ತೆ, ಅವನ್ನೂ ಕೂಡ ಜಾಯಿನ್ ಆಗಿ ಕಲೀರಿ. ಕೂತ್ಕೊಂಡು ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಕರೆಕ್ಟಾಗಿ ಕೂತ್ಕೊಂಡು ಕಲೀರಿ. ಪೆನ್ನು ಬುಕ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆಯಿತಾ? ಎಲ್ಲ ಚಾಪ್ಟರ್ನು ಕವರ್ ಮಾಡೋ ಥರ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತಾ, ಈವನ್ ಚಾಪ್ಟರ್ನೂ ಎಕ್ಸ್ಪ್ಲೇನ್ ಮಾಡ್ತಾ ನಾನು ನಿಮಗೆ ಎಕ್ಸಾಮ್ ಹೆಲ್ಪ್ ಆಗೋ ಥರ ಎಲ್ಲ ಇನ್ಫಾರ್ಮೇಷನ್ನು ತೊಗೊಂಬರ್ತಾ ಇದ್ದೀನಿ ಕ್ಲಾಸಲ್ಲಿ. ಓಕೆನಾ? ಇವಾಗ 3 ಕ್ಯಾಟಗರಿ. ಜಸ್ಟ್ ಪಾಸ್ ಆಗೋರು ಅಂತ ಹೇಳ್ತಾ ಇದ್ರಲ್ಲ, ಸೊ ಫಸ್ಟ್ ಈಸಿಯೆಸ್ಟ್ ಚಾಪ್ಟರ್ಸ್ ಎಲ್ಲ ಮುಗಿಸ್ಕೊಂಬಿಡಿ, ಪಾಸ್ ಅಂತರೂ ಆಗ್ತೀರಾ. ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಗೊತ್ತಾಗಬೇಕಲ್ವಾ ನಿಮಗೆ, ಎಲ್ಲಾದರೂ ಮಿಸ್ ಆಗಬಹುದು ಅನ್ನೋ ಥರ ಇದ್ದಾಗ. ಯಾಕಂದರೆ ಅಲ್ಲಿ ಕರೆಕ್ಟ್ 34 ಮಾರ್ಕ್ಸೇ ಬರ್ತಾ ಇದೆ ನಿಮಗೆ ಈಸಿ ಚಾಪ್ಟರಿಂದ. ಸೊ ಇನ್ನೊಂದು ಸ್ವಲ್ಪ ಶ್ಯೂರಿಟಿ ಬೇಕಲ್ವಾ ನಿಮಗೆ, ಅದಕ್ಕಾಗಿ ಶಾರ್ಟ್ ಕ್ವೆಶನ್ಸ್ ಅಂತ ಮಾಡ್ಕೊಳ್ಳಿ. ಇವು ಪಾರ್ಟ್ 2 ಇನ್ನೊಂದಿಷ್ಟು ಚಾಪ್ಟರ್ಸ್ ಇದೆಯಲ್ಲ, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇರೋದರ ಚಾಪ್ಟರ್ಸ್ ಇದೆಯಲ್ಲ, ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಆ ಚಾಪ್ಟರ್ಸಿಂದ ಶಾರ್ಟ್ ಕ್ವೆಶನ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಪ್ರೂಫ್ಸು ಪಕ್ಕಾ ಸಾಲ್ವ್ ಮಾಡಬೇಕು. 9 ಮಾರ್ಕ್ಸಿಂದ ಬರುತ್ತೆ, ಎಲ್ಲ ಪ್ರೂಫ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಆಮೇಲೆ ಡೆಫಿನೇಷನ್ಸು, ಫಾರ್ಮುಲಾ ಅಂದರೆ
ಡೆಫಿನೇಷನ್, ಬೇಸಿಕಲಿ ಡೆಫಿನೇಷನು, ಥಿಯರಮ್ ಸ್ಟೇಟ್ಮೆಂಟ್ ಆಯಿತು, ಫಾರ್ಮುಲಾಗಳು ಕರೆಕ್ಟಾಗಿ ಬರಲಿ. ಯಾಕಂದರೆ ನಿಮಗೆ ಡೈರೆಕ್ಟ್ ಕ್ವೆಶನ್ಸ್ ಕೇಳ್ತಾರೆ, ಬರೀ ಫಾರ್ಮುಲಾ ಹಾಕ್ಕೊಳ್ಳೋದು ಸಾಲ್ವ್ ಮಾಡೋದು. ಫಾರ್ ಎಕ್ಸಾಂಪಲ್ ರೇಷಿಯೋ ಎಷ್ಟಿರುತ್ತೆ, 2 ಪಾಯಿಂಟ್ಸ್ ಈ ಥರ ಇದೆ. ಸೊ ಹಾಗಾಗಿ ನೀವು ಸೆಕ್ಷನ್ ಫಾರ್ಮುಲಾ ಅಪ್ಲೈ ಮಾಡಿ ಸಾಲ್ವ್ ಮಾಡಿ, ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ ಸಾಲ್ವ್ ಮಾಡಿ, ಇದ್ರದ್ದು ಏರಿಯಾ ಎಷ್ಟು, ಇದ್ರದ್ದು ಸರ್ಫೇಸ್ ಏರಿಯಾ ಎಷ್ಟು, ವಾಲ್ಯೂಮ್ ಎಷ್ಟು, ಮೀನ್ ಫಾರ್ಮುಲಾ ಏನು, ಮೀಡಿಯನ್ ಫಾರ್ಮುಲಾ ಏನು, ಈ ಥರ ಡೈರೆಕ್ಟಾಗಿ ಕ್ವೆಶನ್ಸ್ ಕೇಳ್ತಾರೆ. ಸೊ ಹಾಗಾಗಿ ಡೆಫಿನೇಷನ್ಸು ಫಾರ್ಮುಲಾಸು ಕರೆಕ್ಟಾಗಿ ಬರಬೇಕು. ಪ್ರೂಫ್ಸ್ ನಿಮಗೆ ಟ್ರಯಾಂಗಲ್ ಚಾಪ್ಟ್ರಿಂದ, ಸರ್ಕಲ್ ಚಾಪ್ಟ್ರಿಂದ ಪಕ್ಕ ಬರುತ್ತಾ, ರಿಯಲ್ ನಂಬರ್ಸಿಂದ 1 ಬರುತ್ತಾ, ಸೊ ಅವ್ನು ಎಲ್ಲಾನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವೆಲ್ಲ ಶೋರ್ ಅಲ್ವಾ, ನೀವು ಪಕ್ಕ ಬಂದೇ ಬರ್ತವೆ ಅಂತ. ಅವಾಗ ನಿಮಗೆ ಗ್ಯಾರಂಟಿ ಆಗುತ್ತೆ, ನೀವು ಪಾಸ್ ಆಗೋದು ನಿಮಗೆ ಗ್ಯಾರಂಟಿ ಆಗುತ್ತೆ. ನೆಕ್ಸ್ಟು 60+ ಸ್ಕೋರ್ ಮಾಡ್ಬೇಕಂತ ಯಾರು ಅಂತೀರಲ್ಲ, ಇಲ್ಲಿ ನೀವು ಅಪ್ಲಿಕೇಶನ್ ಕ್ವೆಶನ್ ಮೇಲೆ ಫೋಕಸ್ ಮಾಡಲೇಬೇಕಾಗತ್ತೆ ಪುಟ. ಆಯ್ತಾ, ಎಲ್ಲ ಅಪ್ಲಿಕೇಶನ್ಸ್ ಲೆವೆಲ್ನ ಎಷ್ಟಾಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿ. ಅಷ್ಟೊಂದು ಡಿಫಿಕಲ್ಟ್ ಕ್ವೆಶನ್ ಏನೂ ಇಲ್ಲ. ಇದೇ ಎಲ್ಲಿ ಡಿಫಿಕಲ್ಟ್ ಅನಿಸುತ್ತೋ ನನ್ನಿಂದ ನಿಮ್ಗೆ ಆಲ್ಮೋಸ್ಟ್ ಹೆಲ್ಪ್ ಸಿಗುತ್ತೆ. ಯಾಕಂದರೆ ನಾನು ಆಲ್ರೆಡಿ ಅದಕ್ಕೆ ರಿಲೇಟೆಡ್ ವೀಡಿಯೋಸ್ ಮಾಡಿದ್ದೀನಿ. ಫೈನಲ್ ರಿವಿಷನ್ ಅಂತ ಒಂದು ಫುಲ್ ಸೆಕ್ಷನ್ ಇದೆ, ಅದರಲ್ಲಿ ಚಾಪ್ಟರ್ ವೈಸ್ ಮಾಡ್ತಾ ಹೋಗಿದ್ದೀನಿ. ಸೊ ಅಲ್ಲಿ ಆ ಕ್ವೆಶನ್ಸ್ ಸಿಕ್ಕಾಪಟ್ಟೆ ಕ್ವೆಶನ್ ಸಾಲ್ವ್ ಮಾಡಿದ್ದೀನಿ, ನೀವು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಆಯಿತಾ, ಅದೇ ರೀತಿ ನೀವು ಸ್ವಂತವಾಗಿ ಕೂತ್ಕೊಂಡು LBA ಮಾಡೆಲ್ ಪೇಪರ್ ಮತ್ತು PYQ ಹಳೆ ಪೇಪರ್ಸ್ನ ಕೂಡ ಸಾಲ್ವ್ ಮಾಡ್ಕೊಳ್ಳಿ. ಎಲ್ಲ ಕ್ವೆಶನ್ಸ್ನ ನೀವು ಒಂದ್ಸರಿ ಸಾಲ್ವ್ ಮಾಡ್ಕೊಂಬಿಡಿ. ಆಯಿತಾ, ಆವಾಗ ನಿಮಗೆ ಒಂದಿಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಸೊ 60+ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಯಾರಿಗೆ 75+, 80 ಫುಲ್ ಸ್ಕೋರ್ ಯಾರಿಗೆ ಬೇಕಲ್ಲ, ಅವರು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸ್ಟೆಪ್ ಮಾಡಬೇಕಾಗತ್ತೆ. ಏನು ಅಂದರೆ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಬೇಕು. ನೀವು ಟೈಮ್ ಹೆಂಗೆ ಮ್ಯಾನೇಜ್ ಮಾಡಬೇಕು ಎಕ್ಸಾಮಲ್ಲಿ ಅಂತ ಗೊತ್ತಾಗಬೇಕು. ಅದಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗಬೇಕು ಅಂದರೆ ನಿಮಗೆ ಮಾಕ್ ಎಕ್ಸಾಮ್ಸ್ ನೀವು ಬರೀಬೇಕಂದ್ರೆ ಕ್ವೆಶನ್ ಪೇಪರ್ ತೊಗೊಳ್ಳಿ, ಯಾವುದಾದ್ರೂ ತೊಗೊಳ್ರಿ, PYQ ತೊಗೊಳ್ಳಿ, ಮಾಡೆಲ್ ಪೇಪರ್ ತೊಗೊಳ್ಳಿ, ನಿಮ್ಮ ಪ್ರಿಪರೇಟರಿನೇ ತೊಗೊಳ್ಳಿ. ನಿಮಗೆ ಪೇಪರ್ ಬರೆಯೋದು ಗೊತ್ತಾಗಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗಬೇಕು. ಎಷ್ಟು ಸಮಯ ನೀವು ಎಷ್ಟು ಟೈಮ್ಗೆ ಕೊಡಬೇಕು, ಎಷ್ಟು ಕ್ವೆಶನ್ಗೆ ಎಷ್ಟು ಟೈಮ್ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಾಗಬೇಕು. ಆಯಿತಾ, ಸೆಕ್ಷನ್ ವೈಸ್ ಎಷ್ಟು ಟೈಮ್ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಾಗೋ ಸಲುವಾಗಿ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಿರೋದು. ಪೇಪರ್ ಪ್ರೆಸೆಂಟೇಷನ್, ಇಲ್ಲಿ ಕೂಟ್ ಹಾಕೋದು, ಎಲ್ಲಿ ಬೇಕಲ್ಲ ಆನ್ಸರ್ ಬರೆಯೋದು, ಆರ್ಡರು ಇಲ್ಲ ಕ್ವೆಶನಲ್ಲಿ, ಈ ಥರ ಎಲ್ಲ ಆದಾಗ ನೀವು ಎಷ್ಟೇ ಆನ್ಸರ್ ಕರೆಕ್ಟ್ ಬರೆದ್ರು ನಿಮಗೆ ಒಳ್ಳೆ ಸ್ಕೋರ್ ಸಿಗಲ್ಲ. ಹಾಗಾಗಿ ನೀಟಾಗಿ ಕ್ವೆಶನ್ ಆರ್ಡರಲ್ಲಿ ಬರೀಬೇಕು, ಸೆಕ್ಷನ್ ವೈಸ್ ಬರೀರಿ, ಕೂಟ್ ಹಾಕಬೇಡಿ, ಅಂಡರ್ಲೈನ್ ಹಾಕಿ, ತಪ್ಪಾದರೂ ಪರವಾಗಿಲ್ಲ ಒಂದು ದೊಡ್ಡ ಸ್ಟ್ರೈಕ್ ಮಾಡಿ ಮುಂದೆ ಮತ್ತೆ ಸಾಲ್ವ್ ಮಾಡ್ಕೊಳ್ಳಿ. ಕನ್ಫ್ಯೂಸ್ ಆಗಬಾರ್ದಲ್ಲಿ ಪೇಪರ್ ಕರೆಕ್ಷನ್ ಮಾಡೋರಿಗೆ. ನಿಮ್ಮ ಆನ್ಸರ್ ಪ್ರೆಸೆಂಟೇಷನ್ ಇದೆ ಚೆನ್ನಾಗಿರಬೇಕು ಅನ್ನೋದು ಒಂದು ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಿಪ್. ಆಯಿತಾ, ಅಷ್ಟಲ್ದೇ ಕ್ವೆಶನಲ್ಲಿ ಆನ್ಸರಲ್ಲಿ ಏನೇನು ಬರೀಬೇಕು ಅಂತ ಇರುತ್ತೆ, ಒಂದಿಷ್ಟು ನೀವು ಸ್ಯಾಂಪಲ್ ಪೇಪರ್ಸ್ ನೋಡ್ಕೊಳ್ಳಿ, ಸ್ಯಾಂಪಲ್ ಆನ್ಸರ್ ಪೇಪರ್ಸ್ ನೋಡ್ಕೊಳ್ಳಿ, ಮಾರ್ಕಿಂಗ್ ಸ್ಕೀಮ್ನ ಒಂದ್ಸರಿ ಅನಲೈಸ್ ಮಾಡಿಕೊಂಡು ನೀವು ಹೇಗೆ ಬರೀಬೇಕು ಅಂತ ನಿಮ್ಗೊಂದು ಐಡಿಯಾ ಸಿಗುತ್ತೆ. ನಾನು ಕೂಡ ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಬರೀಬೇಕು ಅಂತ. ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಪೇಪರ್ ಪ್ರೆಸೆಂಟೇಷನ್ ಹೆಂಗಿರಬೇಕು ಅಂತ ಒಂದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ ನಿಮಗೋಸ್ಕರ. ಸೊ ಅದನ್ನ ನೋಡಿಕೊಂಡು ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ರೈಟ್. ಸೊ ಇದು ಎಲ್ಲ ಫುಲ್ ಸ್ಕೋರ್ ಮಾಡೋರಿಗೆ, ಎಲ್ಲ ಥರ ಮಕ್ಕಳು ಯಾವ್ಯಾವ ಥರ ನೀವು ಸ್ಕೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ, ಎಲ್ಲ ಥರ ನಾನು ನಿಮಗೆ ತೊಗೊಂಬಂದಿದ್ದೀನಿ, ರೈಟ್. ಸೊ ನೀವು ನಿಮ್ಮ ಟಾರ್ಗೆಟ್ ಸ್ಕೋರ್ ಸೆಟ್ ಮಾಡಿಕೊಂಡು ಫಿಕ್ಸ್ ಆಗಬೇಕು, ನೀವು ಫಿಕ್ಸ್ ಆಗಿ ಸಾಲ್ವ್ ಮಾಡಬೇಕು. ಇವಾಗ 1 ಮಾರ್ಕ್ ಕ್ವೆಶನ್ ಅಂದರೆ ಎಲ್ಲ ಕೇಳ್ತಾ ಇದ್ರಿ ತುಂಬ ಜನ, ಮ್ಯಾಮ್ ಬ್ಲೂ ಪ್ರಿಂಟ್ ಪ್ರಕಾರನೇ ಓದಬೇಕಾ, ಸರಿ ಹೋಗುತ್ತಾ ಅಂತ ಕೇಳ್ತಾ ಇದ್ರಿ. ಎಸ್, ಡೆಫಿನೆಟ್ಲಿ. ಯಾಕಂದರೆ ನಿಮ್ಮ ಮಾಡೆಲ್ ಪೇಪರು, ನಿಮ್ಮ ಪ್ರಿಪ್ರೇಟರಿ ಪೇಪರು ಕಂಪ್ಲೀಟ್ಲಿ ಬ್ಲೂ ಪ್ರಿಂಟ್ ಮೇಲೇ ಬಂದಿದ್ದು. ಆಮೇಲೆ ಈವನ್ LBA ಕ್ವೆಶನ್ ಮೇಲೇ ತುಂಬ ಜಾಸ್ತಿ ಬಂದಿದೆ ಅಲ್ವಾ. ಸೊ ಹಾಗಾಗಿ ನೀವು MCQ ಅಥವಾ 1 ಮಾರ್ಕ್ ಕ್ವೆಶನ್, ಆಪ್ಷನ್ ಕ್ವೆಶನು, ಸೆಕ್ಷನ್ A, ಸೆಕ್ಷನ್ B ಎರಡನ್ನೂ ಓದಬೇಕಂದ್ರೆ ಟೆಕ್ಸ್ಟ್ ಬುಕ್ 1 ಪಾರ್ಟ್ 1 ಎಲ್ಲ ಚಾಪ್ಟರ್ ಓದಬೇಕು. ಪಾರ್ಟ್ 2 ಅಲ್ಲಿ ಇವಿಷ್ಟು ಚಾಪ್ಟರ್ಸ್ ನೀವು ಓದಬೇಕು. ಚಾಪ್ಟರ್ ನಂಬರನ್ನು ಬರೆದಿದ್ದೀನಿ. ಇಲ್ಲಿ ಯಾವ ಥರ ಓದಬೇಕು ಅಂದರೆ ಬೇಸಿಕ್ ಫಾರ್ಮುಲಾಸು, ಡೆಫಿನೇಷನ್ಸ್ ಮೇಲೆ ಓದಬೇಕು. ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ನಿಮಗೆ ಕೊಡ್ತಾರೆ, ತುಂಬ ಸ್ಮಾಲ್ ಪ್ರಾಬ್ಲಮ್ಸಲ್ಲಿ ಇರ್ತವೆ. ಆಯಿತಾ, ಇಷ್ಟನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಆಯಿತಾ, ನಾನು ವಿಡಿಯೋ ಕೂಡ ಮಾಡಿದ್ದೀನಿ 1 ಮಾರ್ಕ್ ಕ್ವೆಶನ್ಸ್ನ ಯಾವ ಬರ್ಬೋದು ಅಂತ. ಆ ವಿಡಿಯೋನ ನೋಡಿಕೊಂಡು ಚೆಕ್ ಮಾಡ್ಕೋಬೋದು. ಮುಂದೆ ಕೂಡ ನಾನು ನಿಮಗೆ ಇನ್ನೊಂದಿಷ್ಟು ವೀಡಿಯೋಸ್ನ ತೊಗೊಂಡು ಬರ್ತೀನಿ. ಓಕೆ, ಅದ್ರ ಜೊತೆ 2 ಮಾರ್ಕ್ಸ್ ಬೇಕಾ, 2 ಮಾರ್ಕ್ಸಿಂದು ಕೂಡ ಟೆಕ್ಸ್ಟ್ ಬುಕ್ 1, ಟೆಕ್ಸ್ಟ್ ಬುಕ್ 2 ಅಲ್ಲಿ ಈ ಚಾಪ್ಟರಿಂದ ಬರೋದು. ಇಲ್ಲಿ ಸ್ವಲ್ಪ ಪ್ರೂಫ್ ಬೇಸ್ಡ್ ಕ್ವೆಶನ್ನು, ಇಲ್ಲ ಡೈರೆಕ್ಟ್ ಫಾರ್ಮುಲಾ ಅಪ್ಲಿಕೇಶನ್ ಕ್ವೆಶನ್, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ಈ ಥರ ಅದ್ರ ಮೇಲೆ ಕ್ವೆಶನ್ಸು ಬರ್ತವೆ. ಸೊ ಹಾಗಾಗಿ ಅವನ್ನ ಕರೆಕ್ಟಾಗಿ ಕಲ್ಕೊಳ್ಳಿ. ಓಕೆನಾ. ಆಮೇಲೆ 3 ಮಾರ್ಕ್ಸ್ ಕ್ವೆಶನ್ ಅಂದಾಗ ಇಲ್ಲಿ ಕೂಡ ಸರ್ಕಲಿಂದ ಒಂದು ಪ್ರೂಫ್ ಪಕ್ಕ ಬಂದೇ ಬರುತ್ತೆ. ಸೆಕ್ಟರ್, ಏರಿಯಾ ಆಫ್ ಅ ಸೆಕ್ಟರ್, ಏರಿಯಾ ಆಫ್ ಅ ಸೆಗ್ಮೆಂಟ್ ಮೇಲೆ ಕ್ವೆಶನ್ ಬರುತ್ತೆ. ಸೊ ಹಾಗಾಗಿ ಇದಿದೆ ಚಾಪ್ಟರಿಂದ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಈವನ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯಬಲ್ ಇದೆಯಲ್ಲ, ಆ ಚಾಪ್ಟರಿಂದ ನಿಮಗೆ
ಅದಲ್ಲ, ಅದು ಇನ್ನೊಂದು ಚಾಪ್ಟ್ರಲ್ಲಿ ಬರುತ್ತೆ, ಸಾರಿ. ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ದ ವರ್ಡ್ ಪ್ರಾಬ್ಲಮ್ ಬರುತ್ತೆ, ಅದನ್ನೆಲ್ಲ ನೋಡಿಕೊಂಡು ಕರೆಕ್ಟಾಗಿ ಸಾಲ್ವ್ ಮಾಡ್ಕೋಬೇಕಿಲ್ಲಿ. ಆಮೇಲೆ 4 ಮಾರ್ಕ್ಸಿಂದು ಅಂತಂದರೆ ಇಲ್ಲಿ 4 ಚಾಪ್ಟ್ರಿಂದನೇ ಬರ್ತಾ ಇದೆ. ಒಂದು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ, ಟ್ರಯಾಂಗಲ್ಸ್ ಚಾಪ್ಟರು, ಪೇರ್ ಆಫ್ ಲೀನಿಯರ್ ಇಕ್ವೇಷನ್, ಗ್ರಾಫ್ ಕ್ವೆಶನ್ ಪಕ್ಕ, ಅಲ್ಲಂತರೂ ಮಾರ್ಕ್ಸ್ ಕಳ್ಕೊಬಾರ್ದು ನೀವು. ಆಮೇಲೆ ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ನು ಈ ಚಾಪ್ಟರ್ನ ಬರ್ತೀವಿ. ಚಾಪ್ಟರ್ ನಂಬರ್ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ. ಟ್ರಯಾಂಗಲ್ಸ್ ಚಾಪ್ಟರಿಂದ ಒಂದು ಪ್ರೂಫ್ ಪಕ್ಕ, ಗ್ರಾಫ್ 4 ಮಾರ್ಕ್ಸಿಂದು ಪಕ್ಕ. ಸೊ ಇವೆರಡು ಪಕ್ಕ ಕ್ವೆಶನ್ ಆಯಿತು ತಾನೆ. ಇನ್ನೇನು ನಿಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನಿಂದ ಸಾಲ್ವ್ ಮಾಡೋಕ್ಕೆ ಬರಬೇಕು. ಆಮೇಲೆ ಇಂಟ್ರೊಡಕ್ಷನ್ ಟು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಯಿಂದ ಸಾಲ್ವ್ ಮಾಡಲಿಕ್ಕೆ ಬರಬೇಕು. ಕರೆಕ್ಟಾ? ಇಲ್ಲಿ 4 ಮಾರ್ಕ್ಸಲ್ಲಿ 8 ಮಾರ್ಕ್ಸ್ ನಿಮಗೆ ಗ್ಯಾರಂಟಿ ಸಿಗುತ್ತೆ, ರೈಟ್? 5 ಮಾರ್ಕ್ಸಿನ ಕ್ವೆಶನ್ ಅಂತಂದರೆ ನಿಮಗೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಚಾಪ್ಟರಿಂದನೇ ಬರೋದು. ಹೌದಾ? ಸ್ವಲ್ಪ ಲೆಂದಿ ಇರುತ್ತೆ ಕ್ವೆಶನ್ ಅಷ್ಟೇ. ಫಾರ್ಮುಲಾಸ್ ಎಲ್ಲ ಬರೆಯಕ್ಕೆ ಬಂದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಯಾವ ಚಾಪ್ಟರಿಂದ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ, ಯಾವ ಮಾರ್ಕ್ಸ್ಗೆ ಯಾವ ಚಾಪ್ಟರ್ ಓದಬೇಕು ಅಂತ ಕೂಡ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅದಕ್ಕೆ ತಕ್ಕ ವಿಡಿಯೋಸ್ ಕೂಡ ನಾನು ಆಲ್ರೆಡಿ ರಿಲೀಸ್ ಮಾಡಿದ್ದೀನಿ. ಅವನ್ನ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಹೆಚ್ಚು ಕ್ವೆಶನ್ ಬೇಕಾದಾಗ ರೆಗ್ಯುಲರ್ ಕ್ಲಾಸ್ನ ಅಟೆಂಡ್ ಆಗಿ ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ ಪಕ್ಕ. ಆಯಿತಾ? ಸೊ ನಿಮಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕಾ? ಹಾಗಾದರೆ ನಮ್ಮ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಬೇಕು. ಅದೇ ಥರ ನಮ್ಮ ಕಾಮೆಂಟಲ್ಲಿ ಬರೀರಿ. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಬೇಕು, ಕಾಮೆಂಟಲ್ಲಿ ಬರೀಬೇಕು. ಏನಂತ ಕಾಮೆಂಟಲ್ಲಿ ಬರೀತೀರಿ? ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಕಾಮೆಂಟಲ್ಲಿ ಬರೀಬೇಕು. ನಿಮಗೆ ಎಕ್ಸಾಮ್ಗೆ ಇನ್ನೂ ಏನು ಹೆಲ್ಪ್ ಬೇಕು? ಕಾಮೆಂಟಲ್ಲಿ ಬರೀಬೇಕು. ಯಾರ್ಯಾರು ಎಷ್ಟು ಸ್ಕೋರ್ ಮಾಡ್ಬೇಕಂತೀರಾ? ನಿಮ್ಮ ಟಾರ್ಗೆಟ್ ಸ್ಕೋರ್ನ ಕಾಮೆಂಟಲ್ಲಿ ಬರೀರಿ. ನಿಮ್ಮ ಟಾರ್ಗೆಟ್ ಸ್ಕೋರ್ನ ಕಾಮೆಂಟಲ್ಲಿ ಬರೀರಿ. ಟಾರ್ಗೆಟ್ ಸ್ಕೋರ್ ಪ್ರಕಾರ ನಿಮ್ಮ ಪ್ರಿಪ್ರೇಷನ್ ಸ್ಟ್ರಾಟಜಿ ಇರಬೇಕು ಮ್ಯಾಥ್ಸ್ ಎಕ್ಸಾಮ್ಗೆ. ನಾನು ನಿಮ್ಮ ಜೊತೆನೇ ಇರ್ತೀನಿ ಫುಲ್ ಟೈಮ್. ಓಕೆ, ನಿಮ್ಮ ಪೂರ್ತಿ ಎಕ್ಸಾಮ್ ಮುಗಿಯೋವರೆಗೂ, ಎಕ್ಸಾಮ್ ಮುಗಿದ್ಮೇಲೂ ನಾನು ನಿಮ್ಮ ಜೊತೆ ಇರ್ತೀನಿ. ನಿಮ್ಗೆ ಏನು ಹೆಲ್ಪ್ ಬೇಕಲ್ಲ ಪ್ರಿಪ್ರೇಷನ್ಗೆ, ಒಳ್ಳೆ ಸ್ಕೋರ್ ಮಾಡೋದಕ್ಕೆ ನಾನು ನಿಮಗೋಸ್ಕರ ತೊಗೊಂಡು ಬರ್ತೀನಿ. ಸೊ ಏನೂ ಭಯ ಪಡಬೇಕಾಗಿಲ್ಲ. ನಾನು ನಿಮಗೋಸ್ಕರ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಯಿತು, ಎಕ್ಸಾಮ್ ಪ್ರಿಪ್ರೇಷನ್ ಸ್ಟ್ರಾಟಜಿ ಎಲ್ಲ ತೊಗೊಂಡು ಬರ್ತೀನಿ. ನೀವು ಮಾಡಬೇಕಾಗಿರೋದು ರೆಗ್ಯುಲರ್ ಪ್ರಾಕ್ಟೀಸ್. ಟ್ರಸ್ಟ್ ಮೀ, ರೆಗ್ಯುಲರ್ ಪ್ರಾಕ್ಟೀಸಿಂದನೇ ನೀವು ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ಆಗೋದು. ಟಿಪ್ಸ್ನ ಫಾಲೋ ಮಾಡಿ, ನಾನು ಹೇಳಿ ಸಜೆಷನ್ಸ್ನ ಫಾಲೋ ಮಾಡಿ. ಓಕೆನಾ? ಸೊ ನಿಮಗೆ ಏನು ಥರ ಹೆಲ್ಪ್ ಬೇಕು ಅನ್ನೋದು ಕಾಮೆಂಟಲ್ಲಿ ಬರೀರಿ. ನಾನು ನಿಮಗೋಸ್ಕರ ಅದನ್ನ ತೊಗೊಂಡು ಬಂದೇ ಬರ್ತೀನಿ. ಓಕೆನಾ? ಸೊ ಮತ್ತೆ ಸಿಗುವ ಎಲ್ಲರೂ. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ಸೋ ಮಚ್.